ಮಿಕ್ಕಿ ಮೀರಿದ ವೈರಿಗಳಿಗೆ ಮಿಂಡ ಹೌದು. ಆ ಬಂಡ ಕವರವರ ಹೆಜ್ಜೆ ಗುಂಡಿಗೆ ಮುಸೀಳಿ ನೆತ್ತರವ ಕಾರಿಸಿ ಸಾರಥಿ ಅರ್ಜುನ 6 ಲೋಕಕ್ಕೆ ಗಂಡ ಬಿಲ್ಲು 3 ಲೋಕಕ್ಕೆ ಗಂಡನೆಂದು ಜಗತ್ ಮಂಡಳವು ಕೊಂಡಾಡುತ್ತಿರುವ ಈ ಸಾರಥಿ ಹೇಳಿದೆಯಾ ಎಲ್ಲ ದಶನಾಮವನ್ನು ಬೆದರಿಸುವೆನು ಚಿತ್ತ ಬಿಟ್ಟು ಕೇಳು ಈ ಸಾರಥಿ ಭಾರತ ಪರೋನ ನರ ಕಿರೀಟೇಶ್ ಚಾಚಿತ್ ಬೀಚ್ ಈ ಸಾರಥಿ ಅರ್ಜುನವತಿಪುರವನ್ನು ಧರ್ಮದಿಂದಲೇ ಪರಿಪಾಲಿಸುವ ಧರ್ಮರಾಜನ ಹನುಜನಾದ ಪಾಂಡವರಲ್ಲಿ ಮಧ್ಯ ಪಾಂಡವನಾದ ವೀರ ಅರ್ಜುನ ಮಹಾರಾಜನೆಂದು ಜೈವೇರಿ ಡಂಗೂರವನ್ನು ಒಡಿಸು ಕುಂತ ಜನರಿಗೆ ತಿಳಿಸು ಅರ್ಜುನ ಮಹಾರಾಜನಾದಪ್ಪ ಯಾಕಡೆ ಹೋಗ್ತಾನೆ ಕೇಳ್ತೀನಿ. ಅರ್ಜುನ ಮಹಾರಾಜ ಆದ್ರೆ ಒಳಗಾಯ್ತು, ಕುಂತ ಜನರಿಗೆ ಸಂತೋಷವಾಯ್ತು. ನಿಮ್ಮ ರಾಜಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದು ಅಂದಳೇಳ್ರಿ ಬುದ್ಧಿ. ಈ ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಶೃಂಗಾರದಿಂದ ಕೆಂಗೊಳಿಸುವ ರಂಗಮಂಟಪಕ್ಕೆ ಬಂದ ಕಾರ್ಯಾಲಯವೆಂದರೆ ಎನ್ನ ಆಗ್ರಾಜರಾದ ಧರ್ಮ ಭೀಮರು ಕರೆಸಿಕೊಂಡ ಕಾರಣ ಬರುವ ಸಾರಥಿ. ಸಭಿಕರೇ, ನಾನು ನಿಮ್ಗೆ ತಿಳಿಸಿ ಹೇಳುವುದೇನೆಂದರೆ ಮಲ್ಕಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕಾಶಪ್ಪ ಇವರು ಈ ಸಾರಥಿ ಮಾಡಿದಂತ ಅನಂತಪ್ಪಗೆ 50 ರೂಪಾಯಿ ಮತ್ತೆ ನನಗೆ 50 ರೂಪಾಯಿ ಕೊಟ್ಟಿರ್ತಾರೆ. ತಾವು ಬಂದು ತೆಗೆದುಕೊಳ್ಳಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಅವರಿಗೆ ನನ್ನ ವಂದನೆಗಳು. ಮಾಸ್ಟರ್, ನಾನು ನಿಮ್ಗೆ ತಿಳಿಸಿ ಹೇಳುವುದೇನೆಂದರೆ ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಪೆಂಡಂ ಬುಗ್ಗಪ್ಪ ಇವರು ಈ ಅರ್ಜುನ್ ಪಾತ್ರಕ್ಕೆ 50 ರೂಪಾಯಿ ಕೊಟ್ಟಿರ್ತಾರೆ. ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಬಸವರಾಜಪ್ಪ ನಂಗಿ ಇವರು ಈ ಅರ್ಜುನ್ ಪಾತ್ರಕ್ಕೆ 50 ರೂಪಾಯಿ ಕೊಟ್ಟಿರ್ತಾರೆ. ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಮಾರಪ್ಪ ಬೊಯ್ನಿ ಇವರು ಈ ಅರ್ಜುನ್ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರ್ತಾರೆ. ಎಲ್ಲಿ 300? ತಿಮ್ಮಪ್ಪ ಪೆಂಡಮ. ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ತಿಮ್ಮಪ್ಪ ಪೆಂಡಮ ಇವರು ಈ ಅರ್ಜುನ್ ಪಾತ್ರಕ್ಕೆ 300 ರೂಪಾಯಿ ಕೊಟ್ಟಿರ್ತಾರೆ. ಅವರು ಬಂದು ತೆಗೆದುಕೊಳ್ಳಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಭೀಮಾರ್ಜುನರೇ, ನಿನಗೆ ಜಯವಾಗಲಿ, ಮಂಗಳವಾಗಲಿ. ಮೇಲೆ ಕೇಳಿರಪ್ಪ, ತಾನಿಜಾದಿಗೋಯ್ರಿ. ಮಾಸ್ಟರೇ, ನಾನು ನಿಮಗೆ ತಿಳಿಸಿ ಹೇಳುವುದೇನೆಂದರೆ ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಲಾಲಪ್ಪ ಪೆಂಡಮ ಇವರು ಈ ಬ್ರಹ್ಮಂಗಾರಿ ಆಟ ಕಲಿಸಿದಂಥ ಮಾಸ್ತರ್ಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಅವರು ಬಂದು ತೆಗೆದುಕೊಳ್ಳಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಶಾಣಪ್ಪ ಕೊಡಗಿರಿ ಇವರು ಈ ಧರ್ಮರಾಜ ಪಾತ್ರಕ್ಕೆ 101 ರೂಪಾಯಿ ಕೊಟ್ಟಿರ್ತಾರೆ. ಸಭಿಕರೇ, ನಾನು ನಿಮಗೆ ತಿಳಿಸಿ ಹೇಳುವುದಂದ್ರೆ ಗಾಯತ್ರಿ ಇವರು ಈ ಧರ್ಮರಾಜ ಪಾತ್ರಕ್ಕೆ 1/2 ತೊಲೆ ಬೆಳ್ಳಿ ಉಂಗುರವನ್ನು ಕೊಟ್ಟಿರ್ತಾರೆ. ಜಾವರಾಳಿ ವೆಂಕಟಮ್ಮ ಈ ಧರ್ಮರಾಜಗೆ ಅರ್ಜುನನಿಗೆ ಬೆಳ್ಳಿಯ ಉಂಗುರವನ್ನು ಕೊಟ್ಟಿರುತ್ತಾರೆ. ಆಚಾರ್ಯ, ನಾನು ನಿಮ್ಗೆ ತಿಳಿಸಿ ಹೇಳುವನೆಂದರೆ ನಂದೆಪಲ್ಲಿ ರಾಜಮ್ಮ ಇವರು ಈ ಭೀಮಸೇನ ಪಾತ್ರವನ್ನು ನೋಡಿ ಅವ್ರ ಮನಸ್ಸಿಗೆ ಬಹಳ ಸಂತೋಷವಾಗಿ 1/2 ತೊಲೆ ಬೆಳ್ಳಿಯ ಉಂಗುರವನ್ನು ಕೊಟ್ಟಿರ್ತಾರೆ.
ಇದೇ ಊರ ಗ್ರಾಮದಲ್ಲಿ ಇರ್ತಕ್ಕಂಥ ಸುಂಕರ್ ಚಂದಪ್ಪ ಇವರು ಮತ್ತ ಸಣ್ಣ ಭೀಮಣ್ಣ 101 ರೂಪಾಯಿ 101 ರೂಪಾಯಿ ಭೀಮಸೇನ ಪಾತ್ರಕ್ಕೆ ಕೊಟ್ಟಿರ್ತಾರೆ. ಮಾಸ್ಟರ್ ನಾನು ನಿಮಗೆ ತಿಳಿಸಿ ಹೇಳುವುದೆಂದರೆ ಸುಂಕರ್ ದೊಡ್ಡ ಭೀಮಣ್ಣ ಇವರು 51 ರೂಪಾಯಿ 1 ತೊಲಿ ಬೆಳ್ಳಿಯ ಉಂಗುರವನ್ನ ಕೊಟ್ಟಿರ್ತಾರೆ. ಇದೇ ಊರ ಗ್ರಾಮದಲ್ಲಿರ್ತಕ್ಕಂಥ ಜ್ಯೋತಮ್ಮ ಇವರು ಈ ಭೀಮಸೇನ ಪಾತ್ರಕ್ಕೆ 1/2 ತೊಲಿ ಬೆಳ್ಳಿಯ ಉಂಗುರವನ್ನು ಕೊಟ್ಟಿರ್ತಾರೆ. ಸಪ್ಪೆಟ್ಲ ಬೋಸಪ್ಪ ಇವರು ಈ ಭೀಮಸೇನಿಗೆ 1/2 ತೊಲಿ ಬೆಳ್ಳಿಯ ಉಂಗುರವನ್ನು ಕೊಟ್ಟಿರ್ತಾರೆ. ಸುಂಕರ್ ಪಾಪಮ್ಮ ಇವರು ಈ ಭೀಮಸೇನ ಪಾತ್ರಕ್ಕೆ 50 ರೂಪಾಯಿ ಕೊಟ್ಟಿರ್ತಾರೆ. ತಮ್ಮನಾದ ಪರಾಕ್ರಮದ ಭೀಮಾರ್ಜುನರೇ ಕೇಳ್ರಿ. ಕೌರ ಹಿಂದಿನ ಕೌರ ಬಲದಿಂದ ದ್ರೋಣರಂತೆ ಮಾಡಿರುವನು. ಹಿಂದಿನ ಕಾಲಕ್ಕೆ ಆ ಕರ್ಣನಿಗೆ ಪಟ್ಟವನ್ನು ಕಟ್ಟಿ ಅದಕ್ಕೆ ಸಿದ್ಧವಾಗಿ ನಿಂತಿರುವನು. ಆ ಹಿಂದಿನ ಯುದ್ಧವನ್ನು ನಾನೇ ಮಾಡುತ್ತೇನೆ. ನೀವು ಎಡಬಲಕಾಯಿ ಅನ್ನನ್ನು ಕಾಯ್ತಿರಬೇಕು ತಮ್ಮಾದಿಗಳಲ್ಲ. ಇದಕ್ಕೆ ನಾನೊಂದು ಹೇಳಲು ಚಂದವಾಗಿ ಕೇಳುವಂತನ, ಚಂದವಾಗಿ ತಿಳಿಸುವಂತನ, ಚಂದವಾಗಿ ಲಾಲಿಸುವಂತನ.
ನಾನಿದ್ದ ಫಲವೇನು? ನೀನು ಆ ಕರ್ಣನ ಕೂಡ ಯುದ್ಧಕ್ಕೆ ಹೋಗುವುದಂದರೆ ನಾನು ಈ ಲೋಕದಲ್ಲಿ ಇದ್ದ ಪರವೇನು? ಅಗ್ರಜ ಪ್ರಭುಜ ತಮ್ಮನಾದ ಅರ್ಜುನನೇ, ಶಸ್ತ್ರಾಸ್ತ್ರವನ್ನು ಸೂರ್ಯಕರ್ಣಲ್ಲಿ ಇರುವುದು ಕಾಡವನವನ್ನು ಸುಡುವಾಗ ತಕ್ಷಕನೆಂಬ ನಾಗಶೇಷನ ಸರ್ಪಸ್ತ್ರವಾಗಿ ಕರ್ಣಲ್ಲಿಗೆ ಸೇರಿಕೊಂಡಿತ್ತು. ಆದ ಕಾರಣ ನಿನ್ನನ್ನು ರಣಮಂಡಲಕ್ಕೆ ಕಳಿಸಲರು ನಿಜ. ಹೇ ಅಗ್ರಜ, ಆ ಕರ್ಣನಲ್ಲಿ ಸರ್ಪ ಬಾಣ ಇರೋದಂದು ಹೇಳಿದ್ಯಾ? ನಾನು ಆ ಶಿವನಿಂದ ಪಡೆದ ಶಸ್ತ್ರದಿಂದ ಅವನನ್ನು ನಿಂಗಿ ನೀರು ಕುಡಿಯುವೆನು. ನೀನು ಚಿಂತೆ ಮಾಡಬೇಡ ಅಗ್ರಜ. ಬಲಭುಜ ಒಪ್ಪುವಂತೆ ಸಮಸಪ್ತರ ಮೇಲೆ ಯುದ್ಧಕ್ಕೆ ಹೋಗಿ ಶ್ರೀಕೃಷ್ಣನ ಮನಸ್ಸಿಗೆ ಆನಂದವಾಯಿತಂತ ಸಾಮರ್ಥ್ಯವನ್ನು ತೋರಿಸಿ ವೈರಿಗಾಲ್ ಜಯಿಸುವ ತಮ್ಮ ರಣವನ್ನು ನಿಶ್ಚೀಮ. ತಮ್ಮನಾದ ಭೀಮಸೈನನೇ, ಇಂದಿನ ರಣರಂಗಲದಲ್ಲಿ ಅತಿರಥ ಮಾರಥವನ್ನು ಸಜ ಬೆಳೆದು ಪೂರ್ವವನ್ನೇ ಹೊಡೆಯುವಂತೆ ನೀನು ಅವರ ಬಲದಿಂದೇ ಗದೆಯಿಂದ ಅಪ್ಪಳಿಸಿ ಶ್ರೀಕೃಷ್ಣನ ಮನಸ್ಸಿಗೆ ಆನಂದವಾಯ್ತಂತ ಕೃಪನಿಗೆ ಪುನಸ್ಸನ್ನು ಕೊಟ್ಟು ಭೀಮ ರಣದಲ್ಲಿ ನಿಕ್ಷೇಮ. ಮಾಸ್ಟರ್, ನಾನು ನಿಮ್ಗೆ ತಿಳಿಸಿ ಹೇಳುವುದೇನೆಂದರೆ ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಚೇರ್ಮನ್ ಸಾಬಣ್ಣ ಮುಷ್ಟಿಪಲ್ಲಿ ಇವರು ಈ ಆಟದ ಮಾಲಕರಿಗೆ 250 ರೂಪಾಯಿ ಕೊಟ್ಟಿರ್ತಾರೆ. ಆಟದ ಮಾಲಕರು ಬಂದು ತೆಗೆದುಕೊಳ್ಳಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಅವರಿಗೆ ರಾಸಪಾಯ ತುಂಬ ಕಾಪಾಡಲ್ಲ ಅಂತ ಬೇಡಿಕೊಳ್ಳಿ. ನಿನ್ನ ಆಜ್ಞೆ ಸರಿಯಾಗಿ ಹೋಗಿ ಸಮರ ಭೂಮಿಯಲ್ಲಿ ಮುತ್ತಾಗಿ ಬಂದ ಆ ಮದಾಂಧರನ್ನು ಎನ್ನ ಗದೆಯಿಂದ ಸತಪಡೆದು ಆ ಬಂಡ ಕರ್ಣನ ಎದೆಯಮ್ಮ ಸೀಳದಿದ್ದರೆ ನಿನ್ನ ಹಣದ ಸಾರ್ಥಕ ಏನು ಧರ್ಮರಾಜ? ಮಾಸ್ಟರ್, ನಾನು ನಿಮ್ಗೆ ತಿಳಿಸಿ ಹೇಳುವುದೇನೆಂದರೆ ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಪೆಂಡಂ ಭೀಮರಾಯಪ್ಪ ಇವರು ಈ ವೀರಬ್ರಹ್ಮಂ ಕತ್ತಿ ಆಡಿಸಿದಂತ ಬೂದೂರು ಮಾಸ್ತರ್ಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಅವರು ಬಂದು ತೆಗೆದುಕೊಳ್ಳಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. శ్రీ వీరబ్రహ్మం గారి చరిత్ర లోపల గోవిందమ్మ పాత్ర ధరించినటువంటి పెండం భీమరాయప్ప గారు నా యొక్క మామ. వారి మనసుకు ఆనందమై నాకు 100 రూపాయల కానుక అర్పించి ఉన్నారు. వారికి సదాకాలము ఆ వీరబ్రహ్మేంద్ర స్వామి కాపాడాలని నేను పదే పదే వేడుకుంటున్నాను. జై మద్విరాట స్వరూప వీరబ్రహ్మేంద్ర స్వాముల వారికి జై. ತಮ್ಮನಾದ ಭೀಮಸೇನನೇ ಕೇಳು, ಆ ವೈರಿ ಗರ್ವವನ್ನು ಆ ಬಂಡ ವೈರಿ ಗರ್ವವನ್ನು ಮುರಿದು ಕುರುಕ್ಷೇತ್ರ ರಣಮಂಡಲದಲ್ಲಿ ಕುರುಸೈನ್ಯವನ್ನು ಗೆದ್ದು ಎಂಬ ಪಡೆದು ನೀನು ಜಯಶೀಲನಾಗಿ ಹರ್ಷದಿಂದ ಶ್ರೀ ಗುರು ಬೇಷ ಚರಣವನ್ನು ಮರೆಸುತ್ತ ಭೀಮ ರಣದಲ್ಲಿ ನಿಕ್ಷೇಮ. ನಿಲಬಡ್ ಪಾಪ ಬೇಲೂರು ನಿಲಬಡ್ಡರು. ಮಾಸ್ಟರ್, ನಾನು ನಿಮ್ಗೆ ತಿಳಿಸಿ ಹೇಳುವುದೇನೆಂದರೆ ಧರಂಪುರ ಭೀಮಪ್ಪ ಇವರು ಈ ಭೀಮಸೇನ ಪಾತ್ರಕ್ಕೆ 1 ತೊಲಿ ಬೆಳ್ಳಿಯ ಉಂಗುರವನ್ನು ಕೊಟ್ಟಿರ್ತಾರೆ. ಅವರು ಬಂದು ತೆಗೆದುಕೊಳ್ಳಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಧರಂಪುರ ಗ್ರಾಮದಲ್ಲಿರ್ತಕ್ಕಂಥ ಗುಂಜಿಲಪ್ಪ ಇವರು ಅದೇ ಭೀಮಸೇನ ಪಾತ್ರಕ್ಕೆ 1/2 ತೊಲಿ ಬೆಳ್ಳಿಯ ಉಂಗುರವನ್ನು ಕೊಟ್ಟಿರ್ತಾರೆ. ಈ ಭೀಮಸೇನ ಬಂದು ಸ್ವೀಕರಿಸಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಭೀಮವ್ವ ಇವರು ಈ ಅರ್ಜುನ್ ಪಾತ್ರಕ್ಕೆ
ಅರ್ಧ ತೊಲಿ ಚೈನೆಯನ್ನು ಕೊಟ್ಟಿರ್ತಾರೆ, ಅವರು ಬಂದು ತೆಗೆದುಕೊಳ್ಳಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ನಿನ್ನ ಅಪ್ಪಣೆಯಂತೆ ನಾನು ಹೋಗಿ ಆ ಬಂಡ ಕವರವರ ಹೆದ್ದಗುಂಡಿ ಎಂಬ ಸೀಳಿ ಅದೇನು ಹಾಕಜ